ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ರೋಗಿಗಳ ಜೀವನಾಡಿಯಾದ ಡಾಕ್ಟರ್ ಕಿರಣ್ ಅವರನ್ನು ವರ್ಗಾಯಿಸಬೇಡಿ. ಕರ್ನಾಟಕ ರಾಜ್ಯ ರೈತ ಸಂಘ ಆಕ್ರೋಶ. ಸಂಡೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಕಿರಣ್ ಅವರು ಪ್ರಾಮಾಣಿಕ, ದಕ್ಷ, ಜನಸ್ನೇಹಿ ಹಾಗೂ ಕರ್ತವ್ಯನಿಷ್ಠ ವೈದ್ಯರಾಗಿದ್ದು, ರೋಗಿಗಳ ಸಮಸ್ಯೆಗಳಿಗೆ ಸದಾ ಸ್ಪಂದಿಸುವ ಮೂಲಕ ಸಾರ್ವಜನಿಕರ ಅಪಾರ ಮೆಚ್ಚುಗೆ ಗಳಿಸಿದ್ದಾರೆ. ಗಣಿಗಾರಿಕೆ ಪ್ರದೇಶವಾಗಿರುವ ಸಂಡೂರಿನಲ್ಲಿ ಈಗಾಗಲೇ ವೈದ್ಯರ ಕೊರತೆ ತೀವ್ರವಾಗಿದೆ. ಇಂತಹ ಸಂದರ್ಭದಲ್ಲಿ ಜನರ ಆರೋಗ್ಯದ ಬಗ್ಗೆ ಅಪಾರ ಕಾಳಜಿ ಹೊಂದಿರುವ ಡಾಕ್ಟರ್ ಕಿರಣ್ ಅವರನ್ನು ಬಳ್ಳಾರಿಗೆ ವರ್ಗಾವಣೆ ಮಾಡುವ ಕ್ರಮ ಸಾರ್ವಜನಿಕರಲ್ಲಿ ಆತಂಕ ಮೂಡಿಸಿದೆ. ಯಾವುದೇ ಸಮಯದಲ್ಲಿ ಸಾರ್ವಜನಿಕರು, ಸಂಘ ಸಂಸ್ಥೆಗಳು ಅಥವಾ ಮಾಧ್ಯಮ ಪ್ರತಿನಿಧಿಗಳು ಸಂಪರ್ಕಿಸಿದಾಗ ತಕ್ಷಣ ಸ್ಪಂದಿಸಿ ಸ್ಥಳಕ್ಕೆ ಭೇಟಿ ನೀಡಿ ಆರೋಗ್ಯ ಸೇವಾ ಒದಗಿಸುವ ಗುಣ ಅವರದ್ದಾಗಿದೆ. ರೋಗಿಗಳೊಂದಿಗೆ ಮಾನವೀಯತೆ ಹಾಗೂ ಹಸನ್ಮುಖದಿಂದ ವರ್ತಿಸುವ ಇವರ ಸೇವೆ ಸಂಡೂರು ಭಾಗಕ್ಕೆ ಅತ್ಯಂತ ಅವಶ್ಯಕವಾಗಿದೆ. ಆದ್ದರಿಂದ ಸಾರ್ವಜನಿಕರ ಆರೋಗ್ಯ ಹಿತದೃಷ್ಟಿಯಿಂದ ಹಾಗೂ ಸಂಡೂರು ಸರ್ಕಾರ ಆಸ್ಪತ್ರೆಯ ಸುಗಮ ಕಾರ್ಯ ನಿರ್ವಹಣೆಯನ್ನು ಗಮನದಲ್ಲಿಟ್ಟುಕೊಂಡು ಡಾಕ್ಟರ್ ಕಿರಣ್ ಅವರ ವರ್ಗಾವಣೆ ಆದೇಶವನ್ನ ರದ್ದುಗೊಳಿಸಿ ಅವರನ್ನ ಸಂಡೂರಿನಲ್ಲಿಯೇ ಮುಂದುವರಿಸಲು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಒತ್ತಾಯಪೂರ್ವಕವಾಗಿ ಮನವಿಯನ್ನು ಶಾಸಕಿ ಅನ್ನಪೂರ್ಣ ಇ ತುಕಾರಾಮ್ ರವರಿಗೆ ನೀಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಎಂಎಲ್ಕೆ ನಾಯ್ಡು, ಜಿಲ್ಲಾ ಉಪಾಧ್ಯಕ್ಷ ವಿರುಪನಗೌಡ, ಚಂದ್ರಶೇಖರ್ ಮೇಟಿ, ಕಾಡಪ್ಪ ಇನ್ನೂ ಹಲವಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು. ವರದಿಗಾರರು ಮೊಹಮ್ಮದ್ ರಫಿ, ಬಳ್ಳಾರಿ ಜಿಲ್ಲೆ. ಮಾಧ್ಯಮದವರು ನಮ್ಮ ಒಂದು ಕರೆಗೆ ಹೋಗ್ಬಿಟ್ಟು ಬಂದರೆ ಖುಷಿ ಆಗ್ತಿದೆ. ವಿಷಯಪ್ಪ ಏನಂದರೆ ಸಂಡೂರು ತಾಲೂಕಿನಲ್ಲಿ ಡಾಕ್ಟರ್ ಕೊರತೆ ಇದೆ. ಅದರಲ್ಲಿ ಬಂದು ನಮ್ಮ ಮೇನ್ ಇರೋ ಡಾಕ್ಟರ್ಗಳನ್ನ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ. ಈಗ ಒಂದ್ಸರಿ ಡಾಕ್ಟರ್ ಇಲ್ಲಿಂದ ಟ್ರಾನ್ಸ್ಫರ್ ಆಗಬೇಕಂದ್ರೆ 1 ವರ್ಷ 2 ವರ್ಷ ಬೇಕಾಗುತ್ತೆ. ಯಾಕಂದರೆ ನಮ್ಮ ಸಂಡೂರು ತಾಲೂಕಿನಲ್ಲಿ ಡಾಕ್ಟ್ರು ಬರ್ಬೇಕಂದ್ರೆ ಯಾರು ಬರೋದು ಇಲ್ಲ. ಯಾಕಂದರೆ ಒಂದು ಇಂಟೀರಿಯರ್ ಪ್ಲೇಸ್ ಆದ್ರಿಂದ ಯಾರು ಬರೋಕ್ಕೆ ಇಷ್ಟಪಡಲ್ಲ. ಹಾಗಾಗಿ ಇರೋ ಡಾಕ್ಟರ್ಗಳನ್ನು ಉಳಿಸ್ಕೋಬೇಕಂತೇಳಿ ಈಗ ಇತ್ತೀಚೆಗೆ ನಮ್ಮ ಕಿರಣ್ ಡಾಕ್ಟರ್ ಅವ್ರನ್ನ ವರ್ಗಾವಣೆ ಮಾಡೋದ್ರಿಂದ ನಮ್ಮ ಸಂಡೂರು ಜನತೆ, ನಾವು ರೈತ ಸಂಘದವರು ಎಲ್ಲ ಅವರಿಗೆ ನಮ್ಮ ಮತ್ತೆ ಇಲ್ಲೇ ಬಂದು ಕೆಲಸ ಮಾಡಬೇಕಂತೇಳಿ. ಯಾಕಂದರೆ ಇಲ್ಲಿ ಗಣಿ ಚಟುವಟಿಕೆ ಹೆಚ್ಚು ನಡೆಯುವುದರಿಂದ ಅಪಘಾತಗಳು ಹೆಚ್ಚು, ಆಮೇಲೆ ಸಮಸ್ಯೆಗಳು ತುಂಬ ಇದ್ದಾವೆ. ಆದ ಕಾರಣ ಈ ಕೂಡಲೇ ನಮ್ಮ ಡಾಕ್ಟರ್ ಕಿರಣ್ ಅವ್ರನ್ನ ಮತ್ತೆ ಯಥಾಸ್ಥಿತಿಗೆ ಇಲ್ಲೇ ಸಂಡೂರಲ್ಲಿ ಬರಬೇಕಂದೇಳಿ ನಮ್ಮ ರೈತ ಸಂಘ ಮತ್ತು ನಮ್ಮ ಬೇರೆ ಸಂಘಟನೆಗಳೆಲ್ಲ ಒತ್ತಾಯಿಸ್ತೇವೆ. ಯಾಕಪ್ಪ ಅಂದರೆ ನಾವು ನೋಡ್ಬೋದು ಈಗ ಹಾಸ್ಪಿಟ್ಲಲ್ಲಿ ಅತಿ ಹೆಚ್ಚು ಬಳತಕ್ಕಂಥ ಕಾಯಿಲೆಗಳು ಜಾಸ್ತಿ ಇದೆ. ನಾವು ಹಗಲೆಲ್ಲ ಬಳ್ಳಾರಿಗೆ ಹೊಸಪೇಟೆಗೆ ಹೋಗೋಕ್ಕಾಗಲ್ಲ. ಇರೋದು ಇಲ್ಲಿ ಡಾಕ್ಟರ್ ಉಳಿಸ್ಕೋಬೇಕಂತೇಳಿ ನಮ್ಮ ರೈತ ಸಂಘ ಒತ್ತಾಯ ಇದೆ. ಹಾಗಾಗಿ ನಮ್ಮ ಈ ಕರೆಗೆ ಮಾನ್ಯ ಶಾಸಕರಾದ ಅನ್ನಪೂರ್ಣ ತುಕಾರಾಮ್ ಅಕ್ಕನವರು ನಮಗೆ ಡಾಕ್ಟರ್ ಕಿರಣ್ ಅವರು ಮತ್ತು ಹೆಚ್ಚುವರಿ ಡಾಕ್ಟರ್ಗಳನ್ನು ಇಲ್ಲಿ ಎದಕ್ಕೆ ಈಗ ಚರ್ಮ ಡಾಕ್ಟರ್ ಇಲ್ಲ, ಕಣ್ಣಿನ ಡಾಕ್ಟರ್ ಇಲ್ಲ, ಆಮೇಲೆ ಹೆರಿಗೆ ಡಾಕ್ಟರ್ ಇಲ್ಲ, ಇಂಥವ್ರೆಲ್ಲ ಅಲ್ಲಿನ ಡಾಕ್ಟ್ರು ಇವರೆಲ್ಲ ಇಲ್ಲ. ಆ ಕಾರಣ ಆದಷ್ಟು ಬೇಗನೆ ಎಲ್ಲ ಡಾಕ್ಟರ್ಗಳನ್ನು ಇಲ್ಲಿ ಸಂಡೂರಿಗೆ ತರಬೇಕಂತೇಳಿ ಅವರು ವಿನಂತಿಸ್ಕೊಳ್ಳುತ್ತಾರೆ. ಈಗ ಅವರು ಸುಮಾರು ಒಂದು 8 ವರ್ಷ ಆಗಿದೆ ಅಂತ ಹೇಳಿ, ಡಾಕ್ಟರ್ ಬಂದು 8 ವರ್ಷ ಆಗಿದೆ. ಮತ್ತು ಅದು ಸರ್ಕಾರದ ನಿಯಮ ಪ್ರಕಾರ ಅವರು ವರ್ಗಾವಣೆ ಆಗಿದ್ದಾರೆ ಅನ್ನುವಂಥದ್ದಿದೆ. ಅದಕ್ಕೇನು ಹೇಳ್ತೀವಿ? ಈಗ ನಿಯಮಗಳು ಬೇರೆ, ನಮ್ಮ ಸಂಡೂರು ಬೇರೆ ಆಗುತ್ತೆ. ಯಾಕಂದರೆ ನಿಯಮಗಳನ್ನ ನೋಡ್ಕೊಂತ ಹೋದರೆ ಈಗ ಇವತ್ತು ಡಾಕ್ಟ್ರುಗಳಿಲ್ಲ. ಇವೆಲ್ಲ ಟ್ರಾನ್ಸ್ಫರ್ ಆಗಿ 2-3 ವರ್ಷ ಆಗಿದೆ. ಆ ಡಾಕ್ಟ್ರುಗಳು ಕಣ್ಣಿನ ಡಾಕ್ಟ್ರ್ ಇಲ್ಲ, ಚರ್ಮದ ಡಾಕ್ಟ್ರ್ ಇಲ್ಲ, ಯಾರೂ ಇಲ್ಲ. ಈಗ ಮತ್ತೆ ಇವ್ರು ಹೋದರೆ ಇನ್ನೂ 2 ವರ್ಷ ಆಗುತ್ತೆ. ಹಾಗಾಗಿ ಇವ್ರನ್ನ ಹಂಗೆ ಯಥಾಸ್ಥಿತಿಯಲ್ಲಿ ಕಾಪಾಡಬೇಕಂತೇಳಿ ಅವ್ರನ್ನ ಬೇಡ್ಕೊಳ್ತಾರೆ. ಇಲ್ಲಿಗೆ ತರುವಂಥದ್ದು ಜನಪ್ರತಿನಿಧಿಗಳಾದಂಥವ್ರು ಇಲ್ಲಿಗೆ ತರಬೇಕು. ಇದೇ ಸ್ಥಳೀಯವಾಗಿ MP MLA ಇದ್ದಾರೆ, ಮತ್ತು ಅವ್ರನ್ನ ಕೇಳ್ಬೋದಾಯ್ತಲ್ಲ ನೀವು? ಈಗ ಅದಕ್ಕೆ ಅವ್ರಿಗೆ ಮನವರಿಕೆ ಮಾಡ್ತಾ ಇದ್ದೀವಿ. MLA ಆಗಿರ್ಬೋದು, ಆಮೇಲೆ MP ಆಗಿರ್ಬೋದು, ಅವರಿಗೆ ಒಂದು ಮನವಿ ಮಾಡ್ತಾ ಇದ್ದೀವಿ. ನಮ್ಮ ಸಂಡೂರು ತಾಲೂಕಿಗೆ ಈ ಥರ ಡಾಕ್ಟರ್ಗಳಿಲ್ಲ. ಇದಕ್ಕೋಸ್ಕರ ತಾವು ಜನ ಸರ್ಕಾರಕ್ಕೆ ತಮ್ಮ ಒಂದು ಅಧಿಕಾರವನ್ನು ಬಳಸ್ಕೊಂಡು ಇಲ್ಲಿ ನಮ್ಮ ಡಾಕ್ಟರ್ ತರುವಂಥ ವ್ಯವಸ್ಥೆ ಮಾಡಬೇಕಂತೇಳಿ ಅವರಲ್ಲಿ ಮನವಿ ಮಾಡಿಕೊಡ್ತಾರೆ. ಎಲ್ಲ ನಮಸ್ಕಾರ. ನಾವು ಇಲ್ಲಿ ಬಂದಿರೋ ಉದ್ದೇಶ ಏನಂದರೆ, ಇಲ್ಲಿ ಡಾಕ್ಟರ್ಗಳ ಕೊರತೆ ಭಾಳ ಇದೆ. ನಮ್ಮದು ಸಂಡೂರು ತಾಲೂಕು ಹಿಂದುಳಿದ ತಾಲೂಕು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಡಾಕ್ಟರ್ ಕಣ್ಣಿನ ಡಾಕ್ಟರ್ ಆಗಿರ್ಬೋದು, ಒಂದು ಇಲ್ಲದ ವ್ಯವಸ್ಥೆ ಇದೆ ಇಲ್ಲಿ. ಹೌದಾ? ಅಂಥದ್ರಲ್ಲಿ ಇವಾಗ ನಮ್ಮ ಕಿರಣ್ ಡಾಕ್ಟ್ರು ನಮಗೆ ಶಾರ್ಟ್ ಆಗಿಬಿಟ್ಟಾರೆ. ಇಲ್ಲಿ ಡೆಸ್ಟ್ ಅಲರ್ಜಿಗೆ ಕೆಲವು ಡಾಕ್ಟ್ರು ಬರ್ತಾ ಇಲ್ಲ ಇಲ್ಲಿಗೆ. ಸಂಡೂರು ತಾಲೂಕಿಗೆ ಬೇಡಪ್ಪ ಯಾಕೆ ಅಂತಾರೆ. ಇವರು ಸೆಟ್ ಆಗಿದ್ದಾರೆ 8 ವರ್ಷದಿಂದ. ಇಲ್ಲಿ ಹಂಗಾಗಿ ಜನಗಳು ಕೂಡ ಅನುಕೂಲ ಆಗಿಬಿಟ್ಟಾರೆ. ಜನಗಳು ಯಾರನ್ನು ಕೇಳ್ಬೋದು ತಾವು. ಇಲ್ಲಿ ಇಷ್ಟು ಜನದಲ್ಲಿ ಬಂದಿದ್ದಾರಲ್ಲ, ಇರಲಿ ಕಿರಣ್ ಡಾಕ್ಟರ್ ಅಂದ್ರೆ ಅವ್ರನ್ನ ಯಾವುದೇ ಕಾರಣಕ್ಕೂ ವರ್ಗಾವಣೆ ಮಾಡಬಾರ್ದು. ಈ MP MLA ಗಮನಕ್ಕೂ ತಂದಿದ್ವಿ, ಅವರಿಗೂ ಒಂದು ಲೆಟರ್ ಮಾಡಿದ್ವಿ. ಅವ್ರು ಯಾವುದೇ ಕಾರಣಕ್ಕೂ ಇವ್ರನ್ನ ಬಿಟ್ಕೊಡಬಾರ್ದು, ಇಲ್ಲಿ ಇರ್ಬೇಕಂತೇಳಿ.
ಈಗ ನೀವು ಹೇಳಿದ್ರು ಚರಂದು ಡಾಕ್ಟರ್, ಕಣ್ಣಿನ ಡಾಕ್ಟರ್ ಇಂಥವರೆಲ್ಲ ಇಲ್ಲ ಅಂತ. ಆ ಡಾಕ್ಟರ್ಗಳು ಎಷ್ಟು ವರ್ಷದಿಂದ ಇಲ್ಲಿ ಕಾರ್ಯನಿರ್ವಹಿಸಲ್ಲ? ಇಲ್ಲಿ ಸುಮಾರು ವರ್ಷದಿಂದ ಸುರಿಸ್ತಲ್ರಿ. ಒಂದು 2 ವರ್ಷದಿಂದ ಅವ್ರು ಟ್ರಾನ್ಸ್ಫರ್ ಆಗಿಬಿಟ್ಟಿದ್ದಾರೆ. ಇದ್ರು ಕಾಲಿನ ಎಲ್ಲಿ ಡಾಕ್ಟರ್ಗಳು ಇದ್ರು, ಅವ್ರು ಟ್ರಾನ್ಸ್ಫರ್ ಆಗಿ ಬರೋಕೆ ಇಲ್ಲಿ ಈ ಸೊಂಡ್ರ ತಾಲೂಕಂದ್ರೆ ಒಳ್ಳೆ ಅಂತಾರೆ. ಇದು ಬೆಸ್ಟ್ ಅಲರ್ಜಿ ಯಾಕಪ್ಪ ಬೇಡ, ನಮಗೆ ಇಲ್ಲಿ ಮೈನಿಂಗ್ ಏರಿಯಾ, ಇದು ಡೈಲಿ ಅಪಘಾತ ಆಗ್ತದೆ ನೋಡ್ತಾ ಇದ್ರಲ್ಲ. ಹಂಗಾಗಿ ನಮಗೆ ಕಿರಣ್ ಡಾಕ್ಟರ್ ಸೆಟ್ ಆಗಿಬಿಟ್ಟಿದ್ರಿ, ಇಲ್ಲಿ ಈ ಏರಿಯಾಗೆ ಸೆಟ್ ಆಗಿಬಿಟ್ಟಿದ್ರೆ. ಹಂಗಾಗಿ ನಾವು ಕಿರಣ್ ಡಾಕ್ಟರ್ ಇರಲ್ಲ ಎಂಬುದು ನಮ್ಮ ಉದ್ದೇಶ. ಈಗ ಇಲ್ಲಿ ನಮ್ಮ DM ಆಫೀಸ್ ಬಂದಿದೆ, ಸುಮಾರು 1000 ಕೋಟಿ ಇದೆ. ಅದನ್ನ ಉನ್ನತ ದರ್ಜೆಗೆ ಒಂದು ಹೈಟೆಕ್ ಹಾಸ್ಪಿಟಲ್ ಮಾಡಿ ನಿರ್ಮಾಣ ಮಾಡೋಂಥದ್ರ ಬಗ್ಗೆ ನೀವು ಹೋರಾಟ ಮಾಡ್ಬೋದಲ್ಲ? ಮಾಡಿದ್ರಲ್ರಿ, ನಾವು ಒಂದ್ಸರಿ ಮನವಿ ಕೊಟ್ಟಿವಲ್ರಿ, ಉನ್ನತ ದರ್ಜೆಗೆ ಏರ್ಸ್ಬೇಕು ಇದನ್ನ ಅಂತೇಳಿ. ಇದನ್ನ ಮಾಡ್ತಂತ ಶಾಸಕರು ಹೇಳಿದ್ದಾರೆ. ಕಾದು ನೋಡ್ಬೇಕು. ನಾವು ಇನ್ನೊಂದ್ಸರಿ ಆದರೂ ಕೂಡ ಮತ್ತೆ ಇದೇ ಹೋರಾಟ ಮಾಡ್ಬೇಕಾಯ್ತು. ಮಾಡ್ಲಿದ್ರೆ ಇಲ್ಲಿ ಡಾಕ್ಟ್ರುಗಳು ಕೊರತೆ ಭಾಳ ಐತ್ರಿ. ಅಲ್ಲಿನ ಡಾಕ್ಟ್ರ್ ಇಲ್ಲ. ಸ್ವಲ್ಪ ನಮ್ಮ ದಿನದ ತಾಲೂಕು ಆಗಿರೋದ್ರಿಂದ ಇಲ್ಲಿ ಡಾಕ್ಟ್ರ್ ಹೆಚ್ಚು ಡಾಕ್ಟ್ರಿಗೆ ನಾವು ಆದ್ಯತೆ ಕೊಡ್ಬೇಕಂತ ಹೇಳ್ತಾರೆ. ಆರೋಗ್ಯಕ್ಕೆ ಆದ್ಯತೆ ಕೊಡ್ಬೇಕಂತ ಹೇಳ್ತಾರೆ. ಆದ್ರೆ ಇರೋ ಡಾಕ್ಟ್ರನ್ನೇ ಕರ್ಕೊಂಡು ಹೋದ್ರೆ ನಾವು ಯಾರನ್ನ ಕರ್ಕೊಂಬರೋಣ? ಮತ್ತೆ ಬರೋಕೆ ಯಾರು ಇಲ್ಲಿ ಹಿಂದೆ ಸೊಂಡ್ರ ತಾಲೂಕಿಗೆ ಬರೋಕೆ ಯಾರು ಒಪ್ಪಲ್ಲ. ಇಲ್ಲಿ ಅಲ್ಲ, ಒಪ್ಪಲ್ಲ ಅಂತ ಯಾರು ನಿಮಗೆ ಏನಾದರೂ ತಿಳಿಸಿದ್ರೆ ಇಲ್ಲಿ ನಾವು ಪರ್ಟಿಕ್ಯುಲರ್ ಆಗಿ ಇಲ್ಲಿ ಬರಲ್ಲ, ಕಾರ್ಯನಿರ್ವಹಿಸಲ್ಲ ಅಂತ ಏನಾದರೂ ಗೊತ್ತ್ರಿ? ನಾವು ಹಿಂದೆ ಎಲ್ಲ ಕೇಳಿದ್ರೆ ನಾವು ಸೊಂಡ್ರ ತಾಲೂಕಿಗೆ ಬೇಡಪ್ಪ ಅಂತಾರೆ. ಈ ಡೆಸ್ಟೆಲ್ಲ ನಾವು ಸೊಂಡ್ರ ತಾಲೂಕಿಗೆ ಬೇಡ ಅಂತೇಳಿ ಕೊಟ್ಟಿದ್ರು. ಅವಾಗ ಆರ್ಡರ್ ಆದ್ರೂ ಕೂಡ ಕ್ಯಾನ್ಸಲ್ ಆಗಿದ್ದೈತೆ. ನಮ್ಮ ಗ್ರೂಪ್ ಐತೆ ಬೇಕಾದ್ರೆ. ಅದು ನಾವು ಅಲ್ಲೇ ಸೊಂಡ್ರ ತಾಲೂಕಿಗೆ ಅಂತ ಹೇಳ್ತಿದಾರೆ. ಹಂಗಾಗಿ ಡಾಕ್ಟರ್ ಸೆಟ್ ಆಗಿದ್ರೆ ಅನುಕೂಲ ಆಗಿದ್ರೆ ಇವ್ರು ಇರಲ್ಲ ಅಂತೇಳಿ ನಮ್ಮ ಮನವಿ ಅಷ್ಟೇ. ನೈಜ ಸುದ್ದಿಗಾಗಿ ನಿರಂತರವಾಗಿ ನೋಡ್ತಾ ಇರಿ ಕರ್ನಾಟಕ ಪವರ್ ಟಿವಿ ನ್ಯೂಸ್. ನೀವು ಇನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ.